ಹಾಯ್ ನಡ್ಸೋದು ಫ್ರಮ್ ಟೆಕ್ ಆ್ಯಂಡ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ನಾರ್ಜೋ 50 Pro 5G ಸ್ಮಾರ್ಟ್ಫೋನ್ ಇರುವಂಥದ್ದು. ರಿಯಲ್ಮಿನವರು ಯೂತ್ಸ್ಗೋಸ್ಕರ ಅಂದ್ಬಿಟ್ಟು ಈ ಒಂದು ನಾರ್ಜೋ ಸೀರೀಸನ್ನು ಲಾಂಚ್ ಮಾಡಿದ್ದು ಆಯಿತಾ. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ಮೇಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 20-21 ಸಾವಿರ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿರಬೇಕು ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಲುಕ್ ವೈಸು ಕ್ಯಾಮ್ರಾ ಪ್ಲೇಸ್ಮೆಂಟು, ಪೋರ್ಟು ಪ್ರತಿಯೊಂದು ಕೂಡ ಆಗಲಿಲ್ಲದಂಗೆ 9 Pro Plus ರೀತಿಯಲ್ಲೇ ಇದೆ. ಅದನ್ನು ಬಿಟ್ಟರೆ ಇದರ ಕೆಳಗಡೆ ನಿಮಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು USB Type-C ಡಾಟಾ ಕೇಬಲ್ ಇದೆ, ಟೈಪ್ ಎ ಇಂದ Type-C. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಒಂದು ಫೋನ್ ಹಿಂದೆ ಕ್ಯಾವಿಯರ್ ಡಿಸೈನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಟ್ರೆಂಡ್ ಆಗಿಬಿಟ್ಟಿದೆ, ಎಲ್ಲರೂ ಕೂಡ ಈ ಒಂದು ಕ್ಯಾವಿಯರ್ ಟೆಕ್ಸ್ಚರ್ ಇದೆ ಅಲ್ವಾ, ಸೊ ಅದನ್ನು ಕೊಟ್ಟಿರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು, ಗೊರಿಲ್ಲಾ ಗ್ಲಾಸ್ 5, ಸೂಪರ್ ವಿಷಯ. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿದರೆ ಒಂದು ಒಳ್ಳೆಯ ವಿಷಯ. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ, ಅದನ್ನ ಬಿಟ್ಟರೆ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ಪಂಚೋಲ್ ಕ್ಯಾಮ್ರಾ ಇದೆ ಫ್ರಂಟಲ್ಲಿ, ಒಂದು ಒಳ್ಳೆಯ ವಿಷಯ. ಪಂಚೋಲ್ ಕೂಡ ಒಂದು ಲೆವೆಲ್ಗೆ ಸಣ್ಣದಾಗಿರುವಂಥದ್ದು. ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಆಬ್ವಿಯಸ್ಲಿ ಪ್ರೈಸ್ ರೇಂಜ್ ಕೂಡ ಹಾಗೆ ಇದೆ. ಇನ್ನು ಈ ಒಂದು ಫೋನ್ ಎಂದಕ್ಕೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು ಆಯಿತಾ. ನೋಡೋದಕ್ಕೆ ಗ್ಲಾಸ್ ಬ್ಯಾಕ್ ರೀತಿ ಕಾಣುತ್ತೆ, ತುಂಬ ಡಿಫ್ರೆಂಟ್ ಟೆಕ್ಸ್ಚರ್ ಆಗಲಿಳ್ದಂಗೆ ಒಂಥರ ಡ್ಯೂಲ್ ಟೋನ್ ಫಿನಿಶ್ ಅಂತ ಬೇಕಾದರೂ ಅನ್ಬೋದು. ಆ ಒಂದು ಟೆಕ್ಸ್ಚರ್ ಬ್ಲೆಂಡ್ ಆಗುತ್ತೆ, ಮೇಲ್ಗಡೆ ಒಂದು ರೀತಿ ಫೇಡ್ ಆಗಿಬಿಡುತ್ತೆ ಆಯಿತಾ. ಸೊ ಅಲ್ಲೂ ತುಂಬ ಪ್ರೀಮ್ ಆಗಿರುವಂಥದ್ದು. ಸ್ಮಡ್ಜಸ್ ಆಗುತ್ತೆ ಆಬ್ವಿಯಸ್ಲಿ, ಗ್ಲಾಸಿ ಫಿನಿಶ್ ಆಗಿರೋದ್ರಿಂದ ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಈ ಒಂದು ಫೋನ್ನ ಹಿಂದೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನ್ ಇರುವಂಥ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು ಮತ್ತು ಯಾವುದೇ SD ಕಾರ್ಡ್ ಸ್ಲಾಟ್ ನಿಮಗೆ ಒಂದು ಫೋನಲ್ಲಿ ಸಿಗ್ತಾ ಇಲ್ಲ, ಬೇಜಾರಾಗುವಂಥ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತಲೇ ಇಂಪ್ರೆಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಏನಕ್ಕೆ ಅಂದರೆ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಏನಕ್ಕೆ ಈ ಒಂದು ಬೆಲೆಗೆ ಆರಾಮಾಗಿ ಗ್ಲಾಸ್ ಬ್ಯಾಕ್ ಅನ್ನೋದಿರುವಂಥ ಫೋನ್ಗಳು ಕೂಡ ಸಿಗ್ತವೆ. ಲುಕ್ ವೈಸು ಪ್ರತಿಯೊಂದು ಚೆನ್ನಾಗಿದೆ. ಫ್ರಂಟಿಂದ ಪಂಚೋಲ್ ಸೂಪರ್ ಅಂತೀನಿ, ಆದರೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಬಿಲ್ಡ್ ಕ್ವಾಲಿಟಿ ಓಕೆ ಅಂತ ಇಂಪ್ರೆಸಿವ್ ಅನ್ನೋದಿಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.4 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು ಸೂಪರ್ ವಿಷಯ. ಒಂದು ಡಿಸ್ಪ್ಲೇ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಸೊ ಕ್ರೇಜಿ ವಿಷಯ. ಜೊತೆಗೆ ಈ ಒಂದು ಡಿಸ್ಪ್ಲೇ 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಹೆವಿ ಇಂಪ್ರೆಸ್ ಮಾಡಿ. ತುಂಬ ಬ್ರೈಟ್ ಆಗಿರುವಂಥದ್ದು, ಕಲರ್ ತುಂಬ ಚೆನ್ನಾಗಿದೆ, ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು, ಡೀಪ್ ಬ್ಲ್ಯಾಕು ಸಖತ್ತಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಡಿಸ್ಪ್ಲೇ ಇಂಪ್ರೆಸ್ ಮಾಡ್ತು. 120 ಹರ್ಟ್ಸ್ನ ಡಿಸ್ಪ್ಲೇ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು, ಬಟ್ ಇದು ಕೂಡ ಓಕೆ ಅಂತೀನಿ. ನಾವು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅನ್ಸೋದಕ್ಕೆ ಒಂದು ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 6GB RAM ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB RAM ಮತ್ತು 128GB ಸ್ಟೋರೇಜು. ಸೊ 128GB ಸ್ಟೋರೇಜ್ ಫಿಕ್ಸು, ಏನಕ್ಕೆ ಅಂದರೆ ಇದನ್ನು ಎಕ್ಸ್ಪಾಂಡಬಲ್ ಸ್ಟೋರೇಜ್ ಇಲ್ಲ, ಇದರಲ್ಲಿ SD ಕಾರ್ಡ್ ಸ್ಲಾಟ್ ಇಲ್ಲ, ಓಕೆ ಅಂತೀನಿ. ಇನ್ನು ರ್ಯಾಮ್ LPDDR4X ರ್ಯಾಮ್ ಮತ್ತು ಸ್ಟೋರೇಜ್ UFS 2.2 ಸ್ಟೋರೇಜು. ಸೊ ಈ ಒಂದು ಬೆಲೆಗೆ ಇದು ಕೂಡ ಓಕೆ ಅನ್ನಿಸ್ತು, ಇಂಪ್ರೆಸಿವ್ ಅನ್ನಲ್ಲ. ಈ ಒಂದು ಬೆಲೆಗೆ ಕೆಲವೊಂದು ಫೋನ್ಗಳಲ್ಲಿ ನಿಮಗೆ UFS 3.1 ಕೂಡ ಸಿಗುತ್ತೆ ಮತ್ತು DDR5 ಹೊಂದಿರುವಂಥ ರ್ಯಾಮ್ಗಳು ಕೂಡ ಕೆಲವೊಂದು 23,000 ಪ್ರೈಸ್ ರೇಂಜಲ್ಲೆಲ್ಲ ಸಿಕ್ಬಿಡುತ್ತೆ. ಸೊ ಕೊಟ್ಟಿದ್ರೆ ಚೆನ್ನಾಗಿರ್ತದೆ, ಬಟ್ ಕೊಟ್ಟಿಲ್ಲ. ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ MediaTek ಇಂದು Dimensity 920 ಪ್ರೋಸೆಸರ್ ಇರುವಂಥದ್ದು, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ನಾನು AnTuTu Benchmark ಚೆಕ್ ಮಾಡ್ದಂಗೆ ಈ ಒಂದು ಫೋನಲ್ಲಿ 5,10,000 ರೇಟಿಂಗ್ ಅನ್ನು ಕೊಡ್ತು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ನಾನು BGMI ಕೂಡ ಚೆಕ್ ಮಾಡ್ದಂಗೆ ಎಕ್ಸ್ಟ್ರೀಮಲ್ಲಿ ನೀವು ಆರಾಮಾಗಿ ಗೇಮಿಂಗನ್ನು ಆಡ್ಕೊಬೋದು, ಒಂದು ಒಳ್ಳೆಯ ವಿಷಯ ಅಂತೀನಿ. ಸ್ಮೂತಾಗಿ ಪ್ಲೇ ಆಗೋದಿಲ್ಲ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಏನೋ ತೊಂದರೆ ಆಗೋದಿಲ್ಲ. ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೋಸೆಸರ್, 5G ಪ್ರೋಸೆಸರ್, ಸೂಪರ್ ವಿಷಯ ಅಂತೀನಿ. ನನಗೇನೋ ಈ ಒಂದು ಪ್ರೋಸೆಸರ್ ಈ ಒಂದು ಬೆಲೆಗೆ ಸ್ಯಾಟಿಸ್ಫೈ ಆಯಿತು ಆಯಿತಾ. ನಿಮಗೆ ಒಂದು ಬೆಲೆಗೆ ಸ್ನ್ಯಾಪ್ಡ್ರ್ಯಾಗನಲ್ಲಿ 778 ಕೂಡ ಸಿಗ್ಬೋದು, ನಿಮಗೆ 778 ಕೂಡ ಸಿಗ್ಬೋದು. ಅದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ಇರ್ಬೋದೇನೋ, ಬಟ್ ಎರಡು ಆಲ್ಮೋಸ್ಟ್ ಈಕ್ವಲ್ ಅನ್ನಿಸ್ತು ನನಗೆ. ಒಟ್ಟಿಗೆ ಈ ಪ್ರೈಸೊಂದಿಗೆ ಈ ಒಂದು ಪ್ರೋಸೆಸರ್ ಓಕೆ,
ಸ್ಯಾಟಿಸ್ಫೈ ಆಯಿತು ನನಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್ ಇತ್ತು. ಈ ಒಂದು ಫೋಟೋ ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ, ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು ನನಗೆ. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ, ಝೂಮ್ ಮಾಡಿದ್ರು ಕೂಡ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಇಂಡೋರು ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ ಆಯಿತಾ. ಅದನ್ನು ಬಿಟ್ಟರೆ ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು 8 ಮೆಗಾಪಿಕ್ಸೆಲಿಂದು. ಈ ಫೋಟೋ ನನಗೆ ಸ್ವಲ್ಪ ಅಷ್ಟೊಂದು ಝೂಮ್ ಮಾಡಿದಾಗ ಅಷ್ಟೊಂದು ಡೀಟೇಲ್ ಇಲ್ಲ ಅಂತ ಅನ್ನಿಸ್ತು. ಸೊ ಆಬ್ವಿಯಸ್ಲಿ 8 ಮೆಗಾಪಿಕ್ಸೆಲ್ ಅಂದರೆ ಏನಕ್ಕೂ ಸಾಲಲ್ಲ, ತುಂಬ ವೈಡ್ ಆಗೇನೋ ಇದೆ. ಕಲರ್ಸ್ ನನಗೇನೋ ಅಷ್ಟೇ ಮೈನ್ ಸೆನ್ಸರ್ ಅಷ್ಟು ಚೆನ್ನಾಗಿಲ್ಲ. ಬಟ್ ಇಂಡೋರಲ್ಲಿ ಹೆವಿ ಸ್ಟ್ರಗಲ್ ಮಾಡೋದೆ ಅಂತ ಮಾತ್ರ ಗೊತ್ತಾಯ್ತು ನನಗೆ. ಸೊ ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತದೆ. ಅದ್ರ ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇದೆ. ಅಷ್ಟೊಂದು ಮ್ಯಾಕ್ರೋ ಎಲ್ಲ ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲದೆ ಕೊಟ್ಟಿದ್ದಾರೆ. ಸೊ ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಓವರಾಲ್ ಕ್ಯಾಮ್ರಾ ಈ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಮೈನ್ ಸೆನ್ಸರ್ ಪರವಾಗಿಲ್ಲ ಚೆನ್ನಾಗಿದೆ, ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಓಕೆ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದಾಗಿದೆ. ಇದು ಕೂಡ ಈ ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿದೆ. ನನಗೆ ಒಂದು ಲೆವೆಲಿಗೆ ಸ್ಯಾಟಿಸ್ಫೈ ಆಯಿತು, ಪರವಾಗಿಲ್ಲ. ಆ ಸ್ಯಾಂಪಲ್ ನೋಡ್ತಾರೆ, ಡೀಟೇಲ್ಸ್ ಎಲ್ಲ ಚೆನ್ನಾಗಿ, ಬಿಯರ್ಡ್ ಡೀಟೇಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಸ್ವಲ್ಪ ಎದ್ದೆದ್ದು ಕಾಣೋ ಥರ ಮಾಡುತ್ತೆ, ಬಟ್ ಸ್ಟಿಲ್ ನನಗೆ ಆ ಒಂದು ಪಿಕ್ಚರ್ ಕ್ವಾಲಿಟಿ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತೀನಿ. ವಿಡಿಯೋಗ್ರಫಿಗೆ ಬಂತು ಅಂದರೆ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ನಿಮಗೆ ಒಂದು ಬೆಲೆಗೆ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ತವೆ ಆಯಿತು ಕೆಲವೊಂದು, ಬಟ್ ಅದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ ಕಡಿಮೆ ಮಾಡಿರ್ತಾರೆ. ಅದರಲ್ಲಿ ಇದ್ರಲ್ಲಿರುತ್ತೆ, ಆ ರೀತಿ ಆಗಿಬಿಡುತ್ತೆ. ಒಟ್ಟಿಗೆ ಬೆಲೆಗೆ ಓಕೆ ಅನ್ನಿಸ್ತು ನನಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಸೊ ತುಂಬ ಹೆವಿ ಫಾಸ್ಟ್ ಆಗಿದೆ ಮಾತ್ರ. ಸೊ AMOLED ಡಿಸ್ಪ್ಲೇ ಆಗಿರೋದ್ರಿಂದ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಒಂದು ಪ್ರೈಸ್ ರೇಂಜಿಗೆ ಒಳ್ಳೆ ವಿಷಯ, ತುಂಬ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ರಿಯಲ್ಮಿ ಫೇಸ್ ಅನ್ಲಾಕ್ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ, ಪಟ್ 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 ಅಂತ ಅನ್ಲಾಕ್ ಮಾಡುತ್ತೆ. ಸ್ವಲ್ಪ ನೋಡಿ, ಇಷ್ಟೊಂದು ಕ್ರಾಸ್ ಆಗಿದ್ರು ಕೂಡ ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ಜೊತೆಗೆ ಈ ಒಂದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಏನಿದೆ ಅಲ್ವಾ, ಸೊ ಆ ಒಂದು ಸೆನ್ಸರ್ ಯೂಸ್ ಮಾಡಿಕೊಂಡು ರಿಯಲ್ಮಿನವರು ಹಾರ್ಟ್ ರೇಟ್ ಸೆನ್ಸರ್ನ ಬಿಲ್ಡ್ ಮಾಡಿರುವಂಥದ್ದು ಆಯಿತಾ. ಸೊ ಅದೇ ಒಂದು ರೀತಿ ಹಾರ್ಟ್ ರೇಟ್ ಸೆನ್ಸರ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡಬೇಕು ಅಂತ ಅಂದರೆ ರಿಯಲ್ಮಿ ಅವ್ರದ್ದು ಸೆಟ್ಟಿಂಗಲ್ಲಿ ರಿಯಲ್ಮಿ ಲ್ಯಾಬ್ ಅಂತ ಒಂದು ಆಪ್ಷನ್ ಇದೆ, ಅದಕ್ಕೆ ಹೋದರೆ ನಿಮಗೆ ಈ ಎಲ್ಲ ಫೀಚರ್ನ ಯೂಸ್ ಮಾಡ್ಕೊಬೋದು. ಸೂಪರ್ ವಿಷಯ. ಸೊ ನೀವು ಇದರಲ್ಲೇ ನಿಮಗೆ ಹಾರ್ಟ್ ರೇಟ್ ಸೆನ್ಸರ್ ಕೊಟ್ಬಿಟ್ಟಿದ್ದಾರೆ. ತುಂಬ ಇನೋವೇಟಿವ್ ಅನ್ನಿಸ್ತು ನನಗೆ. ಒಂದು ಲೆವೆಲ್ಗೆ ಆ್ಯಕ್ಯುರೇಟ್ ಆಗಿದೆ ಅದಾಯಿತಾ. ಸೊ ಸುಮ್ಮನೆ ಕೊಟ್ಟಿಲ್ಲ, ಒಂದು ಲೆವೆಲ್ಗೆ ಆ್ಯಕ್ಯುರೇಟ್ ಆಗಿ ಕೂಡ ಇರುವಂಥದ್ದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಫೋನ ಫುಲ್ ಚಾರ್ಜ್ ಮಾಡೋದಕ್ಕೆ ಒಂದು ಚಾರ್ಜರ್ಗೆ 70 ನಿಮಿಷ ಟೈಮ್ ತೊಗೊಳುತ್ತೆ. ಓಕೆ ಅಂತೀನಿ. ಒಂದು ಬೆಲೆಗೆ ಇನ್ನೂ ಜಾಸ್ತಿ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ. 22 ಸಾವಿರ ಅಂದರೆ ಬೆಲೆ ಏನು ಕಡಿಮೆ ಅಲ್ಲ. ಈ ಒಂದು ಪ್ರೈಸಿಗೆ ಇನ್ನೂ ಜಾಸ್ತಿ ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಈ ಒಂದು ಫೋನ ಸ್ಪೀಕರ್ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ, ಇಯರ್ ಪೀಸ್ ಇದೆ ಅಲ್ವಾ, ಅದು ಇನ್ನೊಂದು ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಮತ್ತು ಇದು ಡಾಲ್ಬಿ ಅಟ್ಮೋಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಕ್ರೇಜಿ ಇಂಪ್ರೆಸಿವ್ ವಿಷಯ ಈ ಒಂದು ಪ್ರೈಸ್ನೊಂದಿಗೆ. ಸೊ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ ಒಂದು ಲೆವೆಲ್ಗೆ, ಸೂಪರ್. ಮತ್ತು ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 12ನ ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು. ಈ ಒಂದು ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ನೀಡುತ್ತೆ. ಮತ್ತು ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಅದೊಂದು ಬೇಜಾರಾಗುವಂಥ ವಿಷಯ, ಬೇಕಾದ್ರೆ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿಗೆ ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ಒಟ್ಟಿಗೆ ಚೆನ್ನಾಗಿದೆ OS. ಬಟ್ ಅದೇ ಕೆಲವೊಂದು ಅಪ್ಲಿಕೇಶನ್ ಇಲ್ಲಾಂದರೆ ಚೆನ್ನಾಗಿರ್ತಾ ಇತ್ತು ನಂಗೆ ಅನ್ನಿಸ್ದಂಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ Wi-Fi 6 ಕೂಡ ಇರುವಂಥದ್ದು. ಕ್ರೇಜಿ ವಿಷಯ. ಈ ಪ್ರೊಸೆಸರ್ Wi-Fi 6 ಸಪೋರ್ಟ್ ಮಾಡುತ್ತೆ, ಅದರಿಂದ ಕೊಟ್ಟಿದ್ದಾರೆ. ಮತ್ತು ಬ್ಲೂಟೂತ್ 5.2 ಕೂಡ ಇದೆ, ಅದೊಂದು ಇನ್ನೊಂದು ಇಂಪ್ರೆಸಿವ್ ವಿಷಯ. ಮತ್ತು ಇದರಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು. ಸೊ ಅದಿನ್ನೊಂದು ಇಂಪ್ರೆಸಿವ್ ವಿಷಯ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನೇ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಸೊ ಜೊತೆಗೆ ಈ ಒಂದು ಫೋನಲ್ಲಿ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಕೂಡ ಇರುವಂಥದ್ದು. ಸೊ ಪ್ರೊಸೆಸರ್ ನೀವು ಗೇಮಿಂಗ್ ಅಥವಾ ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಷ್ಟೊಂದು ಹೀಟ್ ಆಗೋದಿಲ್ಲ. ಸೊ ಒಳ್ಳೆ ವಿಷಯ, ಒಂದು ಪ್ರೈಸ್ನಲ್ಲಿ ಕೂಡ ಅದನ್ನು ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್. ನೀವು ಆದರೆ ಕೇಳ್ಬೋದು ಈ ಒಂದು ಫೋನನ್ನು ಇನ್ ಕೇಸ್ ಅದು 21 ಸಾವಿರ ಪ್ರೈಸೊಂದಿಗೆ ಲಾಂಚ್ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಒಂದು ಬೆಲೆಗೆ ನಂಗೆ ಅನ್ನಿಸ್ದಂಗೆ ನೀವು ಇದಕ್ಕಿಂತ ಒಳ್ಳೆ ಆಪ್ಷನ್ ಇದೆ ಅಂತ ಪರ್ಸನಲ್ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಇತ್ತೀಚೆಗೆ ಇದು ಆ್ಯಕ್ಚುಲಿ ರಿಯಲ್ಮಿ 9 Pro Plus ರೀತಿಯಲ್ಲಿದೆ ಆಲ್ಮೋಸ್ಟು. ಆ ಫೋನ್ ಲಾಂಚ್ ಆಗೋದ ಹತ್ರ 1 ವರ್ಷ ಆಕೆ ಬಂತು ಆಲ್ಮೋಸ್ಟು. ಸೊ ಆಲ್ಮೋಸ್ಟ್ ಅದೇ ಅದಕ್ಕಿಂತ ಕೆಲವೊಂದು ಸ್ಪೆಸಿಫಿಕೇಷನ್ ಕಡಿಮೆ ಮಾಡಿದ್ದಾರೆ ಆಯಿತಾ, ಬೆಲೆ ಕಡಿಮೆ ಮಾಡೋದಕ್ಕೋಸ್ಕರ. ಸೊ ನಂಗೆ ಒಳ್ಳೆ ಆಪ್ಷನ್ ಅಂತೂ ಇದೆ ಈ ಒಂದು ಬೆಲೆಗೆ. ರೀಸೆಂಟಾಗಿ ಅನೇಕ ಫೋನ್ಗಳು ಇದಕ್ಕಿಂತ ಒಳ್ಳೆ ಸ್ಪೆಸಿಫಿಕೇಷನ್ ಲಾಂಚ್ ಆಗಿದೆ. ನನಗೆ ಒಂದು ಫೋನ್ ಇಷ್ಟ ಆಗಿದ್ದು, ಒಂದು ಡಿಸ್ಪ್ಲೇ ಪರವಾಗಿಲ್ಲ, ಸ್ಟೋರೇಜ್ ಒಂದು ಲೆವೆಲಿಗೆ ಓಕೆ, ಕ್ಯಾಮ್ರಾ ಪರವಾಗಿಲ್ಲ, ಎಲ್ಲದನ್ನು ಪರ್ಫೆಕ್ಟ್ ಅಂತ ಏನೂ ಮಾಡಿಲ್ಲ ಅವರು. ಓಕೆ,
ಎಲ್ಲ ಅದನ್ನು ಅರ್ಧಂಬರ್ಧ ಮಾಡಿಬಿಟ್ಟಂಗಿದೆ. ಬಿಲ್ಡ್ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು. ಡಿಸ್ಪ್ಲೇ 120 ಹರ್ಟ್ಸ್ AMOLED ಇದು ಚೆನ್ನಾಗಿರ್ತಿತ್ತು. ರಿಫ್ರೆಶ್ ರೇಟ್ ಇದ್ದರೆ ಫಸ್ಟ್ ಸ್ಟೋರೇಜ್ ಚೆನ್ನಾಗಿರ್ತಾಯಿತ್ತು. ಪರ್ಫಾರ್ಮೆನ್ಸ್ ಪರವಾಗಿಲ್ಲ, ನನಗೆ ಪ್ರೊಸೆಸರ್ ಇಷ್ಟ ಆಯಿತು. ಬಿಟ್ಟರೆ ಕ್ಯಾಮ್ರಾ ಓಕೆ, ಇನ್ನೂ ಇಂಪ್ರೂವ್ ಆಗ್ಬೋದು, ಇನ್ನೂ ಕೊಟ್ಟರೆ ಬೆಂಕಿರ್ತಾಯಿತ್ತು. ಬೆಲೆ ನೋಡ್ಕೊಂಡು ನಾವು ಓಕೆ ಅನ್ಬೋದು. ಸೊ ಇದಕ್ಕೊಂದು ಒಳ್ಳೆ ಆಪ್ಷನ್ ಅಂತೂ ಇದೆ. ಇದು ನನ್ನ ಹಾನೆಸ್ಟ್ ಒಪಿನಿಯನ್ ಒಂದು ಫೋನ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಕಡೆ ಕಾಮೆಂಟಲ್ಲಿ ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ